ಗೈಸ್ ಬೆಳಗಾವಿಗೆ ಇನ್ನೂ 60 ಕಿಲೋಮೀಟರ್ಸ್ ದೂರ ಇದ್ದೀವಿ ನಾವು. ಆ್ಯಂಡ್ ಇಲ್ಲಿ ರಿವರ್ ಪ್ಯಾರಡೈಸ್ ಅಂತ ಒಂದು ಗೆಸ್ಟ್ ಹೌಸಿಗೆ ಬಂದಿದ್ದೀವಿ. ಏನು ಸಖತ್ತಾಗಿದೆ ಗೊತ್ತಾ, ಚಿಕ್ಕದ ಗೆಸ್ಟ್ ಹೌಸ್ ಇದೆ, 2 ರೂಮ್ಸ್ ಇದೆ, ಅಂದರೆ ಕ್ವೀನ್ ಸೈಜ್ ಬೆಡ್ಸ್ ಇದೆ. ಒಂದ್ಸತಿ ತೋರಿಸ್ಬಿಡ್ತೀನಿ ನೋಡಿ. ಇಲ್ಲಿ ನೋಡಿ, ಆ್ಯಂಬಿಯನ್ಸ್ ಎಲ್ಲ ಚೆನ್ನಾಗಿದೆ. ಈ ಥರ ಬೆಡ್ರೂಮ್ ಇದೆ. ಇದೆಲ್ಲ ಮುಂಚೆ ಯಾರೋ ಯೂಸ್ ಮಾಡೋಗಿದ್ದಾರೆ, ಇನ್ನೂ ಕ್ಲೀನ್ ಆಗಿಲ್ಲ ಅದಕ್ಕೆ. ಆ್ಯಂಡ್ ಫ್ಯಾನ್ ಇದೆ, ಬಟ್ AC ಇಲ್ಲ. ಮಿರರ್ ಇದೆ, ಆ್ಯಂಡ್ ಚಿಕ್ಕದಾಗಿರೋ ಕಿಚನ್ ಇದೆ, ಆ್ಯಂಡ್ ಬಾತ್ರೂಮ್ ದೊಡ್ಡದಾಗಿರೋ ಸ್ಪೇಸಿಯಸ್ ಬಾತ್ರೂಮ್ ಇದೆ. ಆ್ಯಂಡ್ ಇದೊಂದು ಎಕ್ಸ್ಟ್ರಾ ಚಿಲ್ ಮಾಡೋಕ್ಕೆ ಏರಿಯಾ ಇದೆ, ಯುಟಿಲಿಟಿ ಟೈಪು. ಇಲ್ಲಿ ನೀವು ಲಗೇಜ್ ಎಲ್ಲ ಇಟ್ಕೋಬೋದು. ಸಖತ್ತಾಗಿದೆ. ಇಲ್ಲಿಂದ ರಿವರ್ ವ್ಯೂ ಇದೆ, ನೀವು ರಿವರ್ ವ್ಯೂ ತೋರಿಸ್ತೀನಿ ನೋಡಿ. ಸೊ ದಿಸ್ ಈಸ್ ದ ಗೆಸ್ಟ್ ಹೌಸ್. ಇಲ್ಲಿ ಆಚೆ ಬಾನ್ಫೈರ್ ಮಾಡ್ಕೊಂಡು ಕೂತ್ಕೋಬೋದು ರಾತ್ರಿ. ಆ್ಯಂಡ್ ವ್ಯೂ ನೋಡಿ, ಇಲ್ಲಿಂದ ಪೂರ್ತಿ ಗುಡ್ಡಗಳಿದೆ ನೋಡಿ, ಪೂರ್ತಿ ಗುಡ್ಡಗಳು. ಆ್ಯಂಡ್ ಇಲ್ಲಿಂದ ಕೆಳಗೆ ಹೋದರೆ ರಿವರು. ಲೊಕೇಶನ್ ನೋಡಿ ಏನು ಸಖತ್ತಾಗಿದೆ. ಇಲ್ಲಿ ರಾತ್ರಿ ಕೂತ್ಕೊಂಡು ಊಟ ಮಾಡ್ಬೋದು, ಚಿಲ್ ಮಾಡ್ಬೋದು. ಫ್ರೆಂಡ್ಸ್ ಜೊತೆ ಬಂದರೆ ಅಂತೂ ಸಖತ್ತಾಗಿರೋ ಲೊಕೇಶನ್ ಇದು. ಆ್ಯಂಡ್ ಇಲ್ಲಿಂದ ಹೋದರೆ ರಿವರ್. ಸೊ ಅದಕ್ಕೆ ಇದು ಹೋಮ್ ಸ್ಟೇ ಹೆಸರು ರಿವರ್ ಪ್ಯಾರಡೈಸ್ ಅಂತ ಇದೆ. ಇದು ನೋಡಿ ರಿವರ್, ಸೊ ಬ್ಯೂಟಿಫುಲ್ ಆ್ಯಂಡ್ ಪೀಸ್ಫುಲ್. ಸೊ ಇದು ರಿವರ್ ಪ್ಯಾರಡೈಸ್ ಹೋಮ್ ಸ್ಟೇದು ಲೊಕೇಶನ್ ಏನಿರುತ್ತೆ ಅದು ಗೂಗಲ್ ಮ್ಯಾಪ್ಸ್ನ ತೆಕ್ಕೊಂಡು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಯಾರಾದರೂ ಬಂದು ಸ್ಟೇ ಮಾಡ್ತಾಯಿದ್ರೆ ಮಾಡಿ, ಬಿಕಾಸ್ ಸಖತ್ತಾಗಿದೆ. ಟ್ಯಾರಿಫ್ ಎಷ್ಟಿದೆ ಗೊತ್ತಿಲ್ಲ ಇಲ್ಲಿಂದು. ಓನರಿಗೆ ಕಾಲ್ ಮಾಡಿ ಕೇಳ್ತಾ ಇದ್ದೀವಿ ಎಷ್ಟಿದೆ ಅಂತ. ಸೊ ಏನು ಬಿಲ್ ಬೋರ್ಡ್ ಇರುತ್ತಲ್ಲ, ಇದು ಹೋಮ್ ಸ್ಟೇ ಬಿಲ್ ಬೋರ್ಡ್ ಇದೆ, ಅದ್ಮೇಲೆ ಓನರ್ ನಂಬರು ಇದೆ. ಸೊ ಅವ್ರಿಗೆ ಕಾಲ್ ಮಾಡಿ ಟ್ಯಾರಿಫ್ ಕೇಳ್ಕೊಬೋದು ಎಷ್ಟಿದೆ ಪ್ರೈಸಸ್ ಅಂತ. 2 ರೂಮ್ಸ್ ಇದೆ ಮಾತ್ರ ಇಲ್ಲಿ. ನೈಸ್ ವ್ಯೂ ನೋಡಿ ಇಲ್ಲಿಂದ. ಕಂಪ್ಲೀಟಾಗಿ ಜಂಗಲಲ್ಲಿರೋ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಇಲ್ಲಿದ್ದರೆ. ಆ್ಯಂಡ್ ಕಂಪ್ಲೀಟಾಗಿ ಸೆಕ್ಯೂರು ಇದೆ. ಏನಂತಾರೆ ಇಲ್ಲೆಲ್ಲ ಇದು ಫೆನ್ಸಿಂಗ್, ಇಲ್ಲೆಲ್ಲ ಸುತ್ತಮುತ್ತ ಎಲ್ಲ ಫೆನ್ಸಿಂಗ್ ಮಾಡಿದ್ದಾರೆ. ಆ್ಯಂಡ್ ರಾತ್ರಿ ಮೇ ಬಿ ನಾವು ಎಲಿಫೆಂಟು ಸ್ಪಾಟ್ ಮಾಡ್ಬೋದು ಆಚೆ, ಅಂದರೆ ರೋಡ್ ಸೈಡ್ ಎಲಿಫೆಂಟ್ ಸ್ಪಾಟ್ ಮಾಡ್ಬೋದು ಮೇ ಬಿ. ಆ್ಯಂಡ್ ಇಲ್ಲಿಂದ ಸಖತ್ತಾಗಿರೋ ರಿವರು ಇದೆ. ಏನಂತಾರೆ ವ್ಯೂ ಮಾತ್ರ ಸಖತ್ತಾಗಿದೆ. ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಇಲ್ಲಿದ್ದರೆ. ಫ್ರೆಂಡ್ಸ್ ಜೊತೆ ಅಂತೂ ಸಖತ್ತಾಗಿ ಎಂಜಾಯ್ ಮಾಡ್ಬೋದು. ಐ ಟು ಲವ್ ದಿಸ್ ಪ್ಲೇಸ್. ब्रेकफास्ट इंक्लूडिंग है? नहीं ब्रेकफास्ट ओनली रूम इरादಷ್ಟೇ 2000. किचन विचन सब है। लेकिन ये सामान क्या कहाँ मिलेगा बनाने के लिए लाना पड़ेगा, इधर मिलेगा। तो हमारे के खाने के लिए बाहर से मंगाना पड़ेगा। हाँ तो खाली बाहर से मंगाना पड़ेगा। ये सब क्लीन करके बोलेगा तो अभी क्लीन करेगा, अभी चेकआउट हो गया। भाई आप भाई को लेके जाओ, फंडेसी मार लेके निपटारे मेरे पास का बॉटल है, हमारा पास ಎಲ್ಲರಿಗೆ ನಾನು ಟ್ರಿಪಲ್ ಮೇಲೆ ಬಿದ್ದು ಕಣ್ಣ ಹಾತ ಏಲ ಪೆಂಜಿ. ಸೊ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್ ಆ್ಯಂಡ್ ಬಿಗ್ ಚೇಂಜ್ ಇನ್ ಅವರ್ ಪ್ಲ್ಯಾನ್. ಆ್ಯಂಡ್ ನಾನು ಏನು ಹೇಳಿದೆ, ಬೆಳಗಾವಿಯಿಂದ ನಾವು 60 ಕಿಲೋಮೀಟರ್ಸ್ ದೂರ ಇದ್ದೀವಿ ಇವಾಗ. ರಿವರ್ ಪ್ಯಾರಡೈಸ್, ಸಿಲ್ಹಾರಿ ರಿವರ್ ಪ್ಯಾರಡೈಸ್ ಅಂತ ಒಂದು ಹೋಮ್ ಸ್ಟೇ ಸಿಕ್ಕಿದೆ. ಅಂದರೆ ಸುಮ್ಮನೆ ನೋಡೋಕೆ ಬಂದ್ವಿ. ಆ್ಯಂಡ್ ಎಲ್ಲರದು ಮೈಂಡ್ ಚೇಂಜ್ ಆಯಿತು. ಇಲ್ಲಿಂದ ವ್ಯೂ, ರಿವರು ಎಲ್ಲ ನೋಡಿಬಿಟ್ಟು ಅದಕ್ಕೆ ನಾವು ಇವಾಗ ಇಲ್ಲಿ ಸ್ಟೇ ಮಾಡ್ತಾಯಿದ್ವಿ ಇವತ್ತೊಂದು ದಿನ. ನಾಳೆ ಇಲ್ಲಿಂದ ಗುಲ್ಬರ್ಗ ಹೋಗ್ತೀವಿ. ಸೊ ಎನಿವೇಸ್ ಗೈಸ್, ಇಲ್ಲಿ ನಾವು ವ್ಯೂ ಅಂತೂ ಇಷ್ಟು ಸಖತ್ತಾಗಿದೆ ಅಂದರೆ ಪ್ರೈವೇಟ್ ರಿವರ್ ಥರನೇ ಫೀಲ್ ಆಗ್ತಾಯಿದೆ. ಯಾಕಂತಂದರೆ ನಮ್ಮ ಬಿಟ್ಟು ಯಾರೂ ಇಲ್ಲ, ಇಲ್ಲಿ ಒಂದೇ ಹೋಮ್ ಸ್ಟೇ ಇರೋದು ಇಲ್ಲಿ. ಇವಾಗ ಸದ್ಯಕ್ಕೆ ನೋಡಿ ರಿವರ್ ಮಿಡಲಲ್ಲಿ ನಿಂತಿದ್ದೀನಿ. ಜಾಸ್ತಿ ಸ್ಟ್ರೀಮ್ ಇಲ್ಲ, ಅಂದರೆ ಜಾಸ್ತಿ ಫೋರ್ಸ್ ಇಲ್ಲ ನೀರ್ದು, ಆ್ಯಂಡ್ ನೀರು ಜಾಸ್ತಿ ಇಲ್ಲ. ಆರಾಮಾಗಿ ಎಂಜಾಯ್ ಮಾಡ್ಬೋದು. ಇವರು ಎಂಜಾಯ್ ಮಾಡ್ತಾಯಿದ್ರು ನೋಡಿ ಚಿಕ್ಕ ಮಕ್ಕಳು. ಏ ಬರ್ಡ್ ದೇಕೋ, ಬರ್ಡ್ 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 लेजी देखो, गोल्डन लेजी। हाँ अंदर दिखाओ। दूसरा ना हाँ, ऐसे स्ट्रीम से निकालते हैं काका वो गोल्ड को भी. ಇಲ್ಲಿಂದ ವ್ಯೂ ನೋಡಿ ಗೈಸ್, ಅಲ್ಲಿ ಮೌಂಟೇನ್, ಇಲ್ಲಿ ರಿವರ್. ಇದು ಯಾಕೆ ಈ ಥರ ಮಾಡಿದ್ದಾರೆ ಅಂತಂದರೆ ಏನಂತಾರೆ ಈ ಹೋಮ್ ಸ್ಟೇ ಅವರು ಇಲ್ಲಿ ಎಂಜಾಯ್ ಮಾಡ್ಬೋದು ಅಂತ, ಅದಕ್ಕೆ ನೀರು ನಿಲ್ಲಿಸಿದ್ದಾರೆ ಇಲ್ಲಿ. ಸೊ ಇದೊಂಥರ ಪೂಲ್ ಥರ ಆಗಿದೆ ಇಲ್ಲಿ ಮೇಲೆ. ಆ್ಯಂಡ್ ಇದು ಸ್ಟ್ರೀಮು, ಇಲ್ಲಿಂದ ನೀರು ಫ್ಲೋ ಆಗ್ತಾ ಇದೆ. ಏನು ಸಖತ್ತಾಗಿದೆ ಇಲ್ಲಿ.
किधर है? अरे बाप रे, रैट का अरे कितना खतरनाक बैठा हो। या पानी में जाके बांध दो। नहीं, हम अभी रिस्क ना पानी में जाना है तो। वाइटिंग वाला नहीं है। हाँ हाँ हाँ, वो क्या है, वो कुछ नहीं करता। तो बोलो मत। हाँ वो कितना ग्रीन दिख रहा है, देखो उधर का पानी। वही बता रहा ना मैं, हाँ बोली में ऐसे होता पानी। ನಾವು ಇವಾಗ ನಾವು ರ್ಯಾಟಲ್ ಸ್ನೇಕ್ ಸ್ಪಾಟ್ ಮಾಡಿದ್ವಿ. ಕರೆಕ್ಟಾಗಿ ಕ್ಯಾಪ್ಚರ್ ಆಗಲಿಲ್ಲ ವೀಡಿಯೋಲಿ, ಬಟ್ ಎಷ್ಟಾಯ್ತು ಅಷ್ಟು ತೋರಿಸಿದೆ. ನಾನು ನೋಡೋಷ್ಟರಲ್ಲಿ ಇದು ಹೋಗೇ ಬಿಡ್ತು. ಓ ಮೈ ಗಾಡ್, ಸೀರಿಯಸ್ಲಿ ಜಂಗಲ್ ಎಕ್ಸ್ಪೀರಿಯನ್ಸ್ ಇದು. ಆ್ಯಂಡ್ ಸ್ಮಾಲ್ ಟ್ರೆಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ಫಿಶಿಂಗ್ ಮಾಡ್ತಾ ಇದ್ದಾರೆ ಕೆಲಸ ಮಾಡೋರು, ಅಲ್ಲಿ ಹೋಗ್ತಾ ಇದ್ದೀವಿ. ಕಂಪ್ಲೀಟ್ ಜಂಗಲ್ ಇದೆ ಇದು, ಸೊ ಅದಕ್ಕೆ ಸ್ವಲ್ಪ ಹುಷಾರಾಗಿ ಅಕ್ಕಪಕ್ಕ ನೋಡ್ಕೊಂಡು ಹೋಗಬೇಕು. ಸಡನ್ನಾಗಿ ಅದು ರ್ಯಾಟಲ್ ಸ್ನೇಕ್ ಕಾಣ್ತಾನೆ ಇರಲಿಲ್ಲ, ಆ ಕಲರ್ ಇತ್ತದು. ಅದಕ್ಕೆ ಸ್ವಲ್ಪ ನೋಡಿ ಮಾಡಿ ಹೋಗ್ಬೇಕಿದೆ. ಓ ಮೈ ಗಾಡ್, ಸಖತ್ತಾಗಿದೆ ಇದು. ಪೂರ್ತಿ ಕಲ್ಲಾಗಿದೆ, ಅದಕ್ಕೆ ಸ್ವಲ್ಪ ನಡ್ಕೊಂಡು ಹೋಗೋಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿದೆ. ನಾನು ಮತ್ತು ನಮ್ಮ ಕಾಕ ಬಂದಿದ್ದಾರೆ, ಇಬ್ಬರು ನಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡೋಣ ಏನಿದೆ ಇಲ್ಲಿ ಅಂತ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ, ಅಕ್ಕಪಕ್ಕ ಏನೇನಿದೆ. ಹೆದರಿಕೆ ಆಗ್ತದೆ ಇವಾಗ ಸ್ವಲ್ಪ. ಇವಾಗ ರೂಮಲ್ಲಿ ಕೂತ್ಕೊಂಡು ಮಾಡೋಕ್ಕೇನು ಕೆಲಸನೂ ಇಲ್ಲ, ಅಲ್ಲಿ ಕೂತ್ಕೊಂಡು ಬೋರ್ ಆಗುತ್ತೆ. ಅದಕ್ಕೆ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ ಅಂತ ನಾನು ನಮ್ಮ ಕಾಕ ಇಬ್ಬರೇ ಬಂದ್ವಿ. ಮಕ್ಕಳಿಗೆಲ್ಲ ಕರ್ಕೊಂಬರೋಕ್ಕಾಗಲ್ಲ, ಇಲ್ಲಿ ತುಂಬ ನಡ್ಕೊಂಡು ಹೋಗ್ಬೇಕಲ್ಲ. ಅದಕ್ಕೆ ತುಂಬ ಕಲ್ಲಿದೆ ನೋಡಿ, ಎಷ್ಟು ದೊಡ್ಡ ಕಲ್ಲಿದೆ. ಈ ಥರ ಕಲ್ಲ ಮೇಲೆಲ್ಲ ಮಕ್ಕಳು ನಡ್ಕೊಂಬರೋಕ್ಕೆ ತುಂಬ ಕಷ್ಟ ಆಗುತ್ತೆ. ಅವ್ರಿಗೆ ನಾವೇ ಎತ್ಕೊಂಡು ಬರ್ಬೇಕಾಗುತ್ತೆ, ಅದಕ್ಕೆ ಕರ್ಕೊಂಬಂದಿಲ್ಲ, ಇಬ್ಬರೇ ಬಂದಿದ್ದು. ಹಾಂ, ಇಲ್ಲಿದ್ದಾರೆ, ಫಿಶಿಂಗ್ ಮಾಡ್ತಾಯಿದ್ದಾರೆ ನೀವು. ಓ ನೈಸ್. ಇದು ನೋಡಿ, ಸ್ಟ್ರೀಮ್ ನೋಡಿ ಎಷ್ಟು ಚೆನ್ನಾಗಿ ಫ್ಲೋ ಆಗ್ತಾಯಿದೆ ಇಲ್ಲಿ. ಗೈಸ್, ಇದೇನೋ ವಯರ್ ಥರ ಕೈಯಲ್ಲಿ ಹಿಡಿದುಬಿಟ್ಟು ಹಿಡಿತಾ ಇದ್ದಾರೆ. ಒಂದು ನಿಮಿಷ ರೀ, ಕೇಳ್ತೀನಿ ಇವ್ರಿಗೆ. ಭಯ್ಯ ಮಚ್ಚಿ ಪಕಡ್ರಿ, ಮಚ್ಚಿ ಪಕಡ್ರಿ. ಓಕೆ ಗೈಸ್, ನೋಡಿ ನಾವು ಹೋಮ್ ಸ್ಟೇ ಇರೋದಲ್ಲಿ. ಆ್ಯಂಡ್ ನಾವು ಇಲ್ಲಿಂದ ನಡ್ಕೊಂಬರ್ಬೋದು. ಆ್ಯಂಡ್ ಇಲ್ಲಿಂದ ಬಂದು ಇಲ್ಲಿ ಸ್ವಿಮ್ಮಿಂಗ್ ಮಾಡ್ಬೋದು. ಏನು ಸಖತ್ತಾಗಿದೆ ಇಲ್ಲಿಂದ. ಎಷ್ಟು ಕ್ಲಿಯರ್ ವಾಟರ್ ಇದೆ, ಮತ್ತು ಎಫೆಕ್ಟ್ ಬರ್ತಾಯಿದೆ ಹಿಂಗೆ ಶೇಡ್ ಥರ, ಬ್ಲೂ ಶೇಡ್ ಥರ. ಆ್ಯಂಡ್ ಒಳಗಡೆ ಸಣ್ಣ ಚಿಕ್ಕ ಫಿಶ್ ಕಾಣ್ತಾಯಿದೆ. ಓ ಮೈ ಗಾಡ್, ಸಚ್ ಎ ಬ್ಯೂಟಿಫುಲ್ ವ್ಯೂ. ನೈಸ್. ಏನೂ ಇಲ್ಲ, ಪೂರ್ತಿ ಜಂಗಲ್ ಇದೆ ಇದು. ಪೂರ್ತಿ ಅಂದರೆ ಪೂರ್ತಿ ಜಂಗಲ್, ಅಕ್ಕಪಕ್ಕ ಏನಿಲ್ಲ. ಈ ಹೋಮ್ ಸ್ಟೇಲಿದ್ದರೆ ಊಟ ಮಾಡೋಕ್ಕೆ ಒಂದು ಹೋಟೆಲ್ ಇದೆ ರೋಡ್ ಹತ್ರ, ಅಲ್ಲಿ ಹೋಗಿ ಊಟ ಎಲ್ಲ ಪಾರ್ಸಲ್ ತೊಗೊಂಬರ್ಬೋದು. ಬಟ್ ದಿಸ್ ಈಸ್ ಸೂಪರ್. छोटा ही रहता है, अभी भी बच्चे छोटे हैं. हल्लो रे, चलो आ गया हम भी. Om Namah Shivaya. We began to feel the fire. We rise like tall buildings as the chemicals they take us higher. The night's young and it's just begun as she puts her hand in mine. We wanna chase the night.
ನೀವು ಗರಮದ ಗರಮದ ಅಂತ ಹೇಳ್ತೀನಿ. ಬಾಲ್ಯ ಅದ ರೀ, ಬಾಲ್ಯ ಅದ, ಗುಬ್ಬಿ ಅದ ರೀ, ಪಕ್ಷಿ. ಹಾ ಹಾ, ಅದು ಇದ್ದಿರ್ಬೋದ್ರಿ ಆಂಟಿ, ಅದಕ್ಕೆ ಹಾ ಅದು ಇದು ರೀ ದಾಂಡೇಲಿದಾಗ ಅದಲ್ರಿ, ಅದು ಹೆಸರೇನ್ರಿ? ಹಾ ಹಾರ್ನ್ಬಿಲ್, ಹಾರ್ನ್ಬಿಲ್ ಜಕೂಜಿ. ಇದು ಕಂಪ್ಲೀಟ್ಲಿ ನ್ಯಾಚುರಲ್ ವಾಟರ್ ಇದೆ, ಕೆಳಗಡೆ ಕಲ್ಲಿದೆ, ಫಿಶ್ ಓಡಾಡ್ತಿದೆ, ಸೈಡಿಗೆಲ್ಲ ಕ್ರ್ಯಾಪ್ ಕೂತಿದೆ, ಅದಕ್ಕೆ ಸ್ವಲ್ಪ ಹೆದರಿಕೆ ಆಗ್ತಾ ಇದೆ ಒಳಗಡೆ ಹೋಗೋಕ್ಕೆ. ದೆನ್ ಟು ಐ ವಿಲ್ ಗೋ, ಎಂಜಾಯ್ ಮಾಡ್ತೀನಿ, ಅಡ್ವೆಂಚರ್ ಇಷ್ಟ ಅದಕ್ಕೆ. ಆಗಿದ್ದಾಯ್ತು, ಚಲೋ ಲೆಟ್ಸ್ ಗೋ. पानी कुछ नहीं होता उसको, ऐसा मस्त है. इधर कौन सा तो एक बड़ा पत्थर है बीच में, इधर है, इधर भी है. हाँ मेरे पास इधर भी है. इधर है, इधर आ जाओ. नहीं इधर फेंकता हूँ. ಓ ಮೈ ಗಾಡ್ ಗೈಸ್, ಎಷ್ಟೊಂದು ಸಖತ್ತಾಗಿ ಮಜಾ ಬರ್ತಾಯಿದೆ ಗೊತ್ತಾ ನೇಚರಲ್ಲಿ. ಆಹಾ, ನ್ಯಾಚುರಲ್ ವಾಟರ್ ಆ್ಯಂಡ್ ಮೌಂಟೇನ್ಸ್, ಜಂಗಲು, ರಿವರಲ್ಲಿ, ನ್ಯಾಚುರಲ್ ರಿವರಲ್ಲಿ ಸ್ನಾನ ಮಾಡ್ತಾಯಿದ್ದೀನಿ. ಓ ಮೈ ಗಾಡ್, ಸಖತ್ತಾಗಿ ಮಜಾ ಬರ್ತಾಯಿದೆ. ನಾನು ಇದು ಆ್ಯಕ್ಚುಲಿ ಕೇದಾರ್ನಾಥ್ ಟ್ರಿಪ್ ಹೋದಾಗೆ ಮಾಡ್ಬೇಕು ಅಂದ್ಕೊಂಡಿದ್ದೆ, ರಿಷಿಕೇಶ್ ಅವ್ರ ಹರಿದ್ವಾರಲ್ಲಿ, ಅಂದರೆ ಗಂಗಾ ರಿವರಲ್ಲಿ ಮಾಡ್ಬೇಕು ಅಂದ್ಕೊಂಡಿದ್ದೆ. ಬಟ್ ಅಲ್ಲಿ ಟೈಮ್ ಇರಲಿಲ್ಲ ಅಂತ ಇವಾಗ ಇಲ್ಲಿ ಮಾಡ್ತಾಯಿದ್ದೀನಿ. ಓ ಮೈ ಸೆಕ್ಸಿ. ಗೈಸ್, ನಾನು ಮತ್ತು ಕಾಕಲ್ಲಿ ಡೀಪಲ್ಲಿ ಇತ್ತಲ್ಲ, ಸೊ ಅಲ್ಲಿ ಡೀಪಲ್ಲಿ ಆಟಾಡ್ತಿದ್ವಿ. ಆ್ಯಂಡ್ ಮಕ್ಕಳು ಇಲ್ಲಿ ಏನಂತಾರೆ, ಚಿಕ್ಕದಿದೆ, ಅಂದರೆ ಕೆಳಗಡೆ ಏನೋ ಡೀಪ್ ಇಲ್ಲ, ಇಲ್ಲಿ ಜಸ್ಟ್ ಫ್ಲೋ ಆಗ್ತಾಯಿದೆ, ವಾಟರ್ ಸ್ಟ್ರೀಮಲ್ಲಿ ಆಟಾಡ್ತಾ ಇದ್ದಾರೆ ನೋಡಿ. As the hours pass, we're gonna do it all again. We wanna chase the night, wanna dance to the light, pull the stars from the sky, just two hearts running wild. Never sleep, never stop, as we shout from the top. We're gonna be. We're gonna be two hearts running wild. ರಿವರಲ್ಲಿ ಆಟಾಡಿ ಸುಸ್ತಾಗ್ಬಿಟ್ಟೆ, ಫ್ರೆಶ್ ಆಗಿದ್ದೀನಿ ಇವಾಗ ಸದ್ಯಕ್ಕೆ. ಆ್ಯಂಡ್ ಆಚೆ ಬಂದಿದ್ದೀನಿ. ಆ್ಯಂಡ್ ಇವಾಗ ಮಧ್ಯಾಹ್ನ 3 ಗಂಟೆ ಆಗ್ತಾಯಿದೆ. ಗೈಸ್, ನಾನು ನಿಜ ಹೇಳ್ತಾ ಇದ್ದೀನಿ, ಇಲ್ಲಿ ಬಂದರೆ ಸ್ಟೇ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಈ ಲೊಕೇಶನ್ ಹಾಕಿರ್ತೀನಿ, ಮತ್ತು ಈ ಹೋಟೆಲ್ ಏನಂತಾರೆ, ಸಾರಿ, ಹೋಮ್ ಸ್ಟೇದು ಹೆಸರು ಹಾಕಿರ್ತೀನಿ. ಸೊ ಬಂದು ಸ್ಟೇ ಮಾಡಿ. ಆ್ಯಂಡ್ ಇವಾಗ ಊಟ ಮಾಡ್ತೀವಿ. ಆ್ಯಂಡ್ ಊಟದ್ದು ಪ್ರಾಬ್ಲಮ್ ಏನಿಲ್ಲ, ಬಿಕಾಸ್ ಇಲ್ಲಿಂದ ರೋಡು ಜಸ್ಟ್ 200 ಮೀಟರ್ಸ್ ರೋಡ್ ಇದೆ, ಮೇನ್ ರೋಡ್ ಹತ್ತುತ್ತೆ. ಅಲ್ಲಿಂದ ಒಂದು ಏನಂತಾರೆ ಹೋಟೆಲ್ ಇದೆ, ಅಲ್ಲೋಗಿ ನೀವು ಆರ್ಡರ್ ಮಾಡ್ಬೋದು, ಅವರೇ ತಂದು ಡೆಲಿವರ್ ಮಾಡಿ ಹೋಗ್ತಾರೆ ಊಟ. ಸೊ ಊಟದ್ದು ಏನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿರ್ಬೋದು ಇಲ್ಲಿ. ನೈಸ್. ಇಲ್ಲಿ ಬಂದರೆ ವಿಸಿಟ್ ಮಾಡಿ ಆ್ಯಂಡ್ ಸ್ಟೇನೂ ಮಾಡಿ. ಗೈಸ್, ನಾವು ಅವಾಗೆ ಊಟ ಆರ್ಡರ್ ಮಾಡಿದ್ವಿ ಇಲ್ಲಿ, ಅಂದರೆ ಈ ಹೋಮ್ ಸ್ಟೇಯಿಂದ ಅಲ್ಲಿ ಆಚೆ ಹೋಗ್ಬಿಟ್ಟು ಊಟ ಆರ್ಡರ್ ಮಾಡಿದ್ವಿ. ಆ್ಯಂಡ್ ಇವಾಗ ಅವರು ಊಟ ತಂದು ಕೊಡ್ತಾ ಇದ್ದಾರೆ ನೋಡಿ. ಊಟದ ಪಾರ್ಸಲ್ ಹೀಗೆ ತೊಗೊಂಬರ್ತಾರೆ ಯಾರಾದರೂ ಒಬ್ಬರು ಹೋಟೆಲಲ್ಲಿ.
वो फोन लगाने के लिए बोला है, कोई खेत में आया है बोल रहा है, वो शंकर करके तुम्हारा कोई हाँ 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 बोल दिया, कॉल करे किए थे, हाँ किए थे. उधर कोई तो लेबर फुल तोड़ने के लिए कुछ आया है. ಇಲ್ಲಿ ನೋಡಿ ಈ ಥರ ಊಟ ಪಾರ್ಸಲ್ ತಂದು ಕೊಟ್ಟು ಹೋಗ್ತಾರೆ. ಆ್ಯಂಡ್ ಇಲ್ಲಿ ಊಟ ಮಾಡೋಕ್ಕೆ ಈ ಥರ ಚೇರ್ಸು ಇದೆ ಮತ್ತು ಟೇಬಲು ಇದೆ. ಇಲ್ಲಿ ಕೂತ್ಕೊಂಡು ಊಟ ಮಾಡ್ಬೋದು. ಇದೊಂದು ಸೈಡಿಗೆ ಹಟ್ಟಿದೆ ನೋಡಿ, ಅಲ್ಲೊಂದು ಡೈನಿಂಗ್ ಟೇಬಲ್ ಇದೆ, ಅಲ್ಲೊಂದು ಡೈನಿಂಗ್ ಟೇಬಲ್ ಇದೆ. ಸೊ ಸಪ್ರೇಟಾಗಿ ಎರಡು ಫ್ಯಾಮಿಲಿನೂ ಬೇರೆ ಬೇರೆ ಇದ್ದರೆ ಇರ್ಬೋದು. ಈ ಸೈಡ್ ಸಪ್ರೇಟ್ ಡೈನಿಂಗ್ ಟೇಬಲ್ ಇದೆ, ಈ ಸೈಡ್ ಸಪ್ರೇಟ್ ಡೈನಿಂಗ್ ಟೇಬಲ್ ಇದೆ. ಬಟ್ ಇದು ಮಾತ್ರ ಸಖತ್ತಾಗಿದೆ. ನಂಗೆ ನೈಟ್ ವ್ಯೂ ಆ್ಯಕ್ಚುಲಿ ನಂಗೆ ನೈಟ್ ವ್ಯೂ ನೋಡೋದಿದೆ. ಈ ಹೋಮ್ ಸ್ಟೇಲಿ ಹೇಗೆ ಕಾಣುತ್ತೆ ನೈಟ್ ವ್ಯೂ ಅಂತ ಇಲ್ಲಿಂದ. ಗೈಸ್ ಈವ್ನಿಂಗ್ 5:30 ಆಗ್ತಾಯಿದೆ. ಆ್ಯಂಡ್ ಇಷ್ಟು ಸಖತ್ತಾಗಿರೋ ಸನ್ಸೆಟ್ ಕಾಣ್ತಾ ಇದೆ. ಅದು ಏನು ಸನ್ ಇದೆ ಅದು ಬೆಟ್ಟದಿಂದ ಹೋಗ್ತಾ ಇದೆ. ಈ ಕಡೆ ಬಲ್ಲಿ ಹಾಂ ಹಾರ್ನ್ಬಿಲ್ ಓ ನೈಸ್. ಫೈನಲಿ ನೋಡಿದ್ರೆ ಇಲ್ಲಿ ತುಂಬಷ್ಟು ಹಾರ್ನ್ಬಿಲ್ ಬರ್ಡ್ಸ್ ಇದೆ. ಆ್ಯಂಡ್ ನಾನು ಏನಂತಾರೆ ರ್ಯಾಟ್ ಸ್ನೇಕು ನೋಡಿದೆ, 2 ರ್ಯಾಟ್ ಸ್ನೇಕ್ ನೋಡಿದೆ. ಆ್ಯಂಡ್ ಮಂಕೀಸ್ ಇದೆ ತುಂಬ ಅಷ್ಟು. ಇದೆಲ್ಲ ನೋಡಿದೆ. ಮನೆ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ. ಆ್ಯಂಡ್ ಬೆಳಗ್ಗೆ ಬಿಸಿಲು ತುಂಬ ಇತ್ತು, ಅದಕ್ಕೆ ಸ್ವಲ್ಪ ಶಕೆ ಫೀಲ್ ಆಗ್ತಾಯಿತ್ತು. ಬಟ್ ಇವಾಗ ಕ್ಲೈಮೇಟ್ ಚೇಂಜ್ ಆಗ್ತಾ ಇದೆ. ಕ್ಲೈಮೇಟ್ ಚೇಂಜ್ ಆಗಿ ಇವಾಗ ಸ್ವಲ್ಪ ತಂಪು ಫೀಲ್ ಆಗ್ತಾಯಿದೆ. ಕೋಲ್ಡ್. ಗೈಸ್ ಇದು ಜಸ್ಟ್ 200 ಮೀಟರ್ಸ್ ವಾಕ್ ಇದೆ ಮೇನ್ ರೋಡಿಂದ ಹೋಮ್ ಸ್ಟೇಗೆ. ಆ್ಯಂಡ್ ನಾವು ಈವ್ನಿಂಗ್ ವಾಕ್ ಅಂತ ಹೇಳಿ ಆಚೆ ಬಂದೀವಿ. ನಾನು ಆಂಟಿ ಕಾಕ ಮತ್ತು ಚಾಚೂನು ಬರ್ತಾ ಇದ್ದಾರೆ ಹಿಂದೆ. ಆ್ಯಂಡ್ ಸೋ ಪೀಸ್ಫುಲ್. ಓ ಮೈ ಗಾಡ್, ಐ ಆಮ್ ಲವಿಂಗ್ ಇಟ್. ಪೂರ್ತಿ ಸುತ್ತ ಬೆಟ್ಟ ಇದೆ, ನಮ್ಮ ಪೂರ್ತಿ ಸುತ್ತ. ಇಲ್ಲಿ ನೋಡಿ, ಆ್ಯಂಡ್ ಗೋವಾ ಇಸ್ ವೆರಿ ಫೇಮಸ್ ಫಾರ್ ಕಾಜೂಸ್. ಇದೆಲ್ಲ ಏನು ಗಿಡಗಳು ಕಾಣ್ತಾ ಇದೆ, ಇದೆಲ್ಲ ಕಾಜು ಗಿಡಗಳೇ. ಆ್ಯಂಡ್ ಇಲ್ಲಿ ಕೊಕೊನಟ್ ಟ್ರೀಸ್ ತುಂಬ ಇದೆ. ಆ್ಯಂಡ್ ಇವಾಗ ನಾವು ಇರೋದು ಸದ್ಯಕ್ಕೆ ಗೋವಾಲಿಲ್ಲ, ನಾವು ಬೆಳಗಾವಿಯಿಂದ 60 ಕಿಲೋಮೀಟರ್ಸ್ ದೂರ ಇದ್ದೀವಿ. ಅಂದರೆ ಮಹಾರಾಷ್ಟ್ರದಲ್ಲಿ ಇದ್ದೀವಿ ನಾವು. ರಾಣೇವಾಡಿ ಅಂತ ಇದೆ, ಮಹಾರಾಷ್ಟ್ರದಲ್ಲೇ ಬರುತ್ತೋ ಇಲ್ಲ ಗೊತ್ತಿಲ್ಲ, ಬಟ್ ಮಹಾರಾಷ್ಟ್ರ ಅಂತ ತೋರಿಸ್ತಾ ಇದೆ. ರಾಣೇವಾಡಿ ಅಂತ ಇದು ಊರ ಹೆಸರು. ಸೊ ಈ ರಾಣೇವಾಡಿ ಊರಲ್ಲಿ ಇದು ಹೋಮ್ ಸ್ಟೇ ಸಿಕ್ತು ನಮಗೆ.
ನಾವು ಜಸ್ಟ್ ರೋಡ್ ಮೇಲೆ ಹೋಗುವಾಗ ಬ್ಯಾನರ್ ನೋಡ್ಕೊಂಡ್ಬಿಟ್ಟು ಬಂದ್ವಿ. ಚೆಕ್ಔಟ್ ಮಾಡೋಣ ಹೇಗಿರುತ್ತೆ ನೋಡೋಣ, ನೆಕ್ಸ್ಟ್ ಟೈಮ್ ಬಂದರೆ ಇಲ್ಲಿ ಇರ್ಬೋದು ಅಂತ. ನಮಗೆ ಇಷ್ಟ ಆಯಿತು ಅಂತಂದರೆ ನಾವು ಇದ್ದೇ ಬಿಟ್ವಿ, ಏನಾಗಲ್ಲ ಒಂದಿನ ಹೇಗಾದರೂ ಅಡ್ಜಸ್ಟ್ ಮಾಡ್ಕೊಂಡಿರೋಣ ಅಂತ ಇವತ್ತಿಲ್ಲೇ ಈಸಿ. ಆ್ಯಂಡ್ ನೋಡಿ 200 ಮೀಟರ್ಸ್ ವಾಕು. ಇದು ಮೇನ್ ರೋಡ್. ಇದೇನು ಕಾರ್ ಹೋಗ್ತಾ ಇದೆ. ಸೊ ಇದೇ ಮೇನ್ ರೋಡು, ಅಲ್ಲಿರೋದು ಹೋಟೆಲ್. ಸೊ ಅಲ್ಲಿ ಹೋಟೆಲಲ್ಲಿ ಆರ್ಡ್ರ್ ಕೊಟ್ಟರೆ ಇಲ್ಲಿ ತಂದು, ಇದು ನಮ್ಮ ಹೋಮ್ ಸ್ಟೇ, ಇಲ್ಲಿ ತಂದು ನಮಗೆ ಊಟ ಡೆಲಿವರ್ ಮಾಡ್ತಾರೆ. ನೀವು ನಾಟ್ ಓನ್ಲಿ ಫುಡ್ಡು, ನಿಮಗೆ ಬ್ರೇಕ್ಫಾಸ್ಟು ಸಿಗುತ್ತೆ, ಲಂಚ್, ಡಿನ್ನರು, ಆ್ಯಂಡ್ ನಿಮಗೆ ತಿನ್ನೋಕ್ಕೆ ಬಜ್ಜಿ, ಮಿರ್ಚಿ ಬಜ್ಜಿ ಇದೆಲ್ಲ, ಆ್ಯಂಡ್ ಕುಡಿಯೋಕ್ಕೆ ಟೀನೂ ಸಿಗುತ್ತೆ. ಅದೇ ಎಲ್ಲ ಜಸ್ಟ್ ಅವ್ರಿಗೆ ಕಾಲ್ ಮಾಡಿ ಹೇಳಬೇಕು, ಅವ್ರಿಗೆ ತಂದು ಡೆಲಿವರ್ ಮಾಡ್ತಾರೆ. ಪೇಮೆಂಟ್ ಮಾಡ್ಬೋದು, ಪೇಮೆಂಟ್ ಮಾಡಿರೋದೇ ಅವ್ರ ಹತ್ರ. ಸೊ ಅಲ್ಲಿಂದ ಪೇಮೆಂಟ್ ಮಾಡ್ಬೋದು. ನೈಸ್, ಸೂಪರ್. ಗೋವಾಕ್ಕಿಂತ ಚೆನ್ನಾಗಿ ನನಗೆ ಇದೇ ಅನಿಸ್ತದೆ. ಐ ಡೋಂಟ್ ನೋ ವೈ. ಅಫ್ಕೋರ್ಸ್ ಇದೇ ಚೆನ್ನಾಗಿ ಅನ್ಸೋದು, ಬಿಕಾಸ್ ಐ ಲವ್ ಮೌಂಟೇನ್ಸ್ ಆ್ಯಂಡ್ ಐ ಲವ್ ನೇಚರ್. ದಟ್ಸ್ ವೈ ನನಗಿದು ತುಂಬ ಇಷ್ಟ ಆಗ್ತಾಯಿದೆ. ಸೊ ಇದು ನೇಮ್ ಆಫ್ ದ ಹೋಮ್ ಸ್ಟೇ, ದ ತಿಲಾರಿ ರಿವರ್ ಪ್ಯಾರಡೈಸ್ ಹೋಮ್ ಸ್ಟೇ ಅಂತ. ಸೊ ಇದು ಮೊಬೈಲ್ ನಂಬರ್ ಇದೆ ನೋಡಿ. ಸೊ ಈ ಮೊಬೈಲ್ ನಂಬರ್ ನೋಡಿಬಿಟ್ಟು ನೀವು ಬುಕ್ ಮಾಡ್ಬೋದು. ಅವ್ರಿಗೆ ಕಾಲ್ ಮಾಡಿಬಿಟ್ಟು ಕೇಳಿ ಯಾವಾಗ ರೂಮ್ಸ್ ಅವೈಲೇಬಲ್ ಇದೆ, ನೀವು ಬಂದಿರ್ಬೋದು. ನಮಗಂತೂ ಲಕ್ಕಿಲಿ ಸಿಕ್ತು, ಹಾಗೆ ಬಂದ್ವಿ ನಾವು. ಗೈಸ್ ಇದೇ ರೆಸ್ಟೋರೆಂಟ್ ನೋಡಿ, ಇದು ರಾಮ್ ಘಾಟ್ ಹೋಟೆಲ್. ರಾಮ್ ಘಾಟ್ ವೆಜ್ ಆ್ಯಂಡ್ ನಾನ್ ವೆಜ್ಜು ನಾನ್ ವೆಜ್ ಎರಡೂ ಸಿಗುತ್ತೆ. ಕೋಲ್ಡ್ ಡ್ರಿಂಕ್ಸು, ಚಿಪ್ಸು ಎಲ್ಲ ಸಿಗುತ್ತೆ ಇಲ್ಲಿ. ಆ್ಯಂಡ್ ಅಲ್ಲಿರೋದು ಹೋಮ್ ಸ್ಟೇ. ಇದು ಹೋಮ್ ಸ್ಟೇ. ನೈಸ್. ಇಲ್ಲಿಂದ ಇಲ್ಲಿ 200 ಮೀಟರ್ಸ್ ವಾಕ್ ಇದೆ. आवाज नहीं करता वो, किसी खेती वती लगा हुआ रहता है ना, वो जानता है तो वो गाँव वाला आवाज करता है ना, तो नारियल का पेड़ भी गिराता है। व्हाइट डॉग लाल वाला रहता है। हाँ लाल वाला, कुत्ते जैसे लाल वाला चप्पू इतना लंबा रहता है, लोमड़ी वो पकड़ता है, सांबर को छोड़ेगा नहीं। हाँ वो झुंड में रहते। हाँ झुंड में। वो क्या करता है, जिंदा रहते फिर उसी पीछे से खाने चालू होता है। हाँ ऐसा है। हम ऐसा चुपके देखा वो सामने ये करते रहता है, लेकिन पीछे हम लोग खाते हैं। हाँ, खाए तो रहता है। हम ऐसे चुपके देखा, ऐसे सामने गया तो भागता है, छोड़ के जाएगा। हाँ आदमी देखा ना तो रुकेगा नहीं। जो इधर मोर रहता है ना, लांडोर मोर, तो भी वो सांप ज्यादा नहीं रहता है। बहुत ज्यादा। हाँ बहुत है। सुबह भी आता है इधर मोर, आवाज करेगा रात को, सुबह 4-5 बजे मोर लांडोर आवाज करता है। आपका कितना है जमीन टोटल? हमारा है ना, इससे ज्यादा है। 100 एकड़ होगा। हाँ 100 एकड़ नहीं, हमारा 100-200 एकड़ इधर जमीन है। तो उसका 5 है, भाई लोग है। हाँ सबका मिलके है। ಗೈಸ್ ಇಲ್ಲಿ ಆನೆ ಬಂದಿದೆ, ನಮ್ಮ ಹೋಮ್ ಸ್ಟೇ ಹತ್ರ ಆನೆ ಬಂದಿದೆ ನೋಡಿ. ನಮ್ಮ ಹೋಮ್ ಸ್ಟೇ ಇಲ್ಲಿ ದೊಡ್ಡದಾಗಿರೋ ಆನೆ ಬಂದಿದೆ ಅಲ್ಲಿ ನೋಡಿ. ಓ ಮೈ ಗಾಡ್, ಜಂಗ್ಲಿ ಎಲಿಫೆಂಟ್ ಇದು. ಓ ಮೈ ಗಾಡ್ ಗೈಸ್, ದಿಸ್ ಈಸ್ ಅನದರ್ ಲೆವೆಲ್ ಆಫ್ ಎಕ್ಸ್ಪೀರಿಯನ್ಸ್. ನೋಡಿ ಪೂರ್ತಿ ಜಂಗಲಲ್ಲಿ ಇದ್ದೀವಿ, ಇಷ್ಟು ಜನ ಟಾರ್ಚ್ ಆಗ್ತಾ ಇದ್ದಾರೆ, ಎಲಿಫೆಂಟಿಗೆ ಓಡಿಸ್ತಾ ಇದ್ದಾರೆ. ಬಿಕಾಸ್ ಇಲ್ಲೆಲ್ಲ ಬನಾನಾ ಫಾರ್ಮ್ ಇದೆ, ಅದಕ್ಕೆ ಅದು ತಿನ್ನಕ್ಕೆ ಬಂದಿದೆ ಎಲಿಫೆಂಟು. मिट्टी उठा रहा है, तो मिट्टी जमीन में है ना, ऐसे मारता है ऊपर उठा दे। देखो वो उधर मिट्टी है ना जमीन में, वो ऐसा उठाता है। ಇಲ್ಲಿದಾರಲ್ಲ ಇವರು ಬಾಂಬ್ ಹಾಕ್ತಾರೆ, ಸೊ ದಟ್ ಎಲಿಫೆಂಟ್ ಈ ಸೈಡ್ ಬರಬಾರ್ದಂತ. ಎಲಿಫೆಂಟಿಗೆ ಏನು ಹಾರ್ಮ್ ಮಾಡಲ್ಲ, ಬಟ್ ಓಡಿಸ್ತಾರೆ ಆ ಸೈಡು. डेंजर है वो। ಮಣ್ಣು ಹರಿಸ್ತಾ ಇದೆ ಅಂತೆ ಸಿಟ್ಟಲ್ಲಿ ಅದು. ಇಲ್ಲಿ ನೋಡಿ ಎಷ್ಟೊಂದು ಜನ ಟಾರ್ಚ್ ಹಾಕೊಂಡು ನಿಂತಿದ್ದಾರೆ. ಇವರೆಲ್ಲ ಲೋಕಲೈಟ್ಸ್ ಇಲ್ಲಿಂದವರು. ಅಲ್ಲಿ ನೋಡಿ ಬಾಂಬ್ ಹಾಕ್ತಾರೆ.
ಅವಕ್ಕೆ ಅಂಜಿಸ್ಬೇಕಂತ, ಅವು ಹೆದರಿ ಆ ಸೈಡ್ ಹೋಗ್ಬೇಕಂತ ಬಾಂಬ್ ಹಾಕ್ತಾರೆ. ಆ್ಯಂಡ್ ನಮ್ಮ ಹೋಮ್ ಸ್ಟೇ ಇರೋದು ಇಲ್ಲೇ. ಇಲ್ಲಿ ಎಲಿಫೆಂಟ್ ಬಂದಿದೆ, ಹೋಮ್ ಸ್ಟೇ ಇರೋದಿಲ್ಲೇ. ಆ್ಯಂಡ್ ಇದು ಜಂಗ್ಲಿ ಎಲಿಫೆಂಟು, ತುಂಬ ಡೇಂಜರ್. ಗೈಸ್ ಆನೆ ಫುಲ್ ಸಿಟ್ಟಲ್ಲಿದೆ. ಇದೇ ಸೈಡ್ ಬರ್ತಾಯಿದೆ, ಬಾಂಬ್ ಹಾಕಿದ್ರು ಇದೇ ಸೈಡ್ ಬರ್ತಾಯಿದೆ. ನೋಡಿ ಎಷ್ಟು ಡೇಂಜರಸ್ ಇದು ಪ್ಲೇಸು. ನೋಡಿ ಆನೆ. उसके साथ एक छोटा पिल्लू भी है लेकिन वो बहुत अग्रेसिव है. सीधे सीधे हमला करता है. हाँ सीधे सीधे आता होगा पिल्लू. ओके ठीक आहे, बघितलं. जावा चला. थँक्यू सर. जागेत जावा, पुन्हा इकडे येऊ नका. ಹಾಂ ಥ್ಯಾಂಕ್ ಯು. ಫಾರೆಸ್ಟ್ ಆಫೀಸರ್ ಅವರು ಹೇಳ್ತಾ ಇದ್ದಾರೆ ಈ ಕಡೆ ಬರಬೇಡಿ ಅಂತ. ಅಲ್ಲಿ ನೋಡಿ ಗೈಸ್, ಇಲ್ಲಿ ನೋಡಿ ನಮ್ಮ ಡ್ರೈವರ್ಸ್ ಅಲ್ಲೇ ಸಿಗ್ಬಿದ್ರು, ಊಟ ತೊಗೊಳಕ್ಕೆ ಹೋಗಿದ್ರು. ಆನೆ ಬಂದಿದೆ ಅಂತ ಅಲ್ಲೇ ಸಿಗ್ಬಿದ್ದಿದ್ರು. ಆ್ಯಂಡ್ ಇವಾಗ ಜಸ್ಟ್ ಬಂದರು ಕಾರ್ ತೊಗೊಂಡು. ಇಲ್ಲಿ ನೋಡಿ ಎಷ್ಟು ಸ್ಪೀಡಾಗಿ ಬಂದರು ಅಲ್ಲಿಂದ, ಜೋರಾಗಿ. ನೋಡಿ ಇವರು ನಮ್ಮ ಡ್ರೈವರ್ಸ್ ಬಂದಿದ್ದಾರೆ ಅಲ್ಲಿಂದ. ಇವಾಗೆಲ್ಲ ವೀಡಿಯೋಸ್ ತೋರಿಸ್ತಾ ಇದ್ದಾರೆ ಆನೆದು. ಆ್ಯಂಡ್ ಸ್ಟೋರಿ ಹೇಳ್ತಿದ್ದಾರೆ ಏನೇನಾಯಿತು ಅದು ಇದು ಅಂತ. ಬಿಕಾಸ್ ಇವ್ರು ಪೂರ್ತಿ ಹತ್ರನೇ ಇದರಲ್ಲಿ. ದಿಸ್ ಈಸ್ ಅನದರ್ ಲೆವೆಲ್ ಆಫ್ ಅಡ್ವೆಂಚರ್ ಅಂದ್ಕೊಳ್ಳಿ ಗಾಯ್ಸ್. ನನಗಂತೂ ಸಖತ್ತಾಗಿ ಮಜಾ ಬಂತು ಇವತ್ತು. ಇಲ್ಲಿ ಬಂದಿರಲಿಲ್ಲ ಅಂತಂದರೆ ಇದೆಲ್ಲ ಮಿಸ್ ಮಾಡ್ತಿದ್ವಿ. ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸು, ಸಖತ್ತಾಗಿ ಮಜಾ ಬಂತು ಇವತ್ತು. ಆನೆ ನೋಡಿ, ಅದು ಇಷ್ಟೊಂದು ಅಗ್ರೆಸಿವ್ ಆನೆ, ಇಷ್ಟೊಂದು ದೊಡ್ಡದು ಆನೆ ಇತ್ತಂತಂದರೆ ನಾನು ನೋಡಿ ಶಾಕ್ ಆಗಿಬಿಟ್ಟೆ. ಆಲ್ಮೋಸ್ಟ್ ಆಲ್ ಒಂದು 200 ಮೀಟರ್ಸ್ ದೂರ ಆಯಿತು ಅಷ್ಟೇ ಆನೆ. Just that early the next morning. ಗುಡ್ ಮಾರ್ನಿಂಗ್ ಗೈಸ್. 8 ಗಂಟೆ ಆಗ್ತಿದೆ ಬೆಳಗ್ಗೆ. ಆ್ಯಂಡ್ ನಿನ್ನೆ ರಾತ್ರಿ 2 o'clock ತನಕ ಕೂತಿದ್ವಿ ನಾವು. ಎಲಿಫೆಂಟ್ ಇನ್ನೂ ಬರುತ್ತೇನೋ ಕಾಣುತ್ತೇನೋ ಅಂತ ವೇಟ್ ಮಾಡ್ಕೊಂಡು ಕೂತಿದ್ವಿ. ಬಟ್ ಕಾಣಲಿಲ್ಲ. 2 o'clock ಮಲಗಿದೆ. ಆ್ಯಂಡ್ ಇವಾಗ 8 ಗಂಟೆಗೆ ಎದ್ದು ಮತ್ತೆ ಆಚೆ ಬಂದಿದ್ದೀನಿ. ಆ್ಯಕ್ಚುಲಿ ಇದು ನಮ್ಮ ಹೋಮ್ ಸ್ಟೇ ಎದುರುಗಡೆ ಇರೋದು ಬನಾನಾದು ತೋಟ. ಆ್ಯಂಡ್ ಆ ಬನಾನಾ ಗಿಡಗಳು ತಿನ್ನೋಕ್ಕೆ ನಿನ್ನೆ ರಾತ್ರಿ ಎಲಿಫೆಂಟ್ ಬಂದಿತ್ತು. ದಟ್ ಈಸ್ ಟಸ್ಕರ್ ಎಲಿಫೆಂಟು. ಫಾರೆಸ್ಟ್ ಆಫೀಸರ್ಸ್ ಬಂದಿದ್ರು, ಎಲ್ಲ ಬಂದಿದ್ರು. ಬಿಕಾಸ್ ಆ ಎಲಿಫೆಂಟ್ ತುಂಬ ಅಗ್ರೆಸಿವ್ ಇತ್ತಂತೆ. ಆ್ಯಂಡ್ ಆ ಎಲಿಫೆಂಟ್ ಜೊತೆ ಮರಿನೂ ಇತ್ತು. ಆ್ಯಂಡ್ ಈ ತೋಟದಲ್ಲಿ ಏನಂತಾರೆ, ಈ ಬನಾನಾ ತೋಟ ಏನಿದೆಲ್ಲ ಪೂರ್ತಿ ಹಾಳು ಮಾಡೋಗಿದೆ ಎಲಿಫೆಂಟ್. ಆಲ್ಮೋಸ್ಟ್ ಅಲ್ಲಿ ಹಾಫ್ ಬನಾನಾ ತೋಟ ಹಾಳು ಮಾಡೋಗಿದೆ. ನಿಮಗೆ ತೋರಿಸ್ತೀನಿ ಇವಾಗ ನೋಡಿ. ಇದು ನೋಡಿ, ಇದೆಲ್ಲ ಎಲಿಫೆಂಟೇ ಮಾಡಿದ್ದು. ಇದೆಲ್ಲ ಹಾಳು ಏನು ಕಾಣ್ತಾ ಇದೆಯಲ್ಲ, ಇದೆ ಗಿಡಗಳೆಲ್ಲ ಏನು ಬಿದ್ದಿದೆ ಅಲ್ಲ, ಇದೆಲ್ಲ ಎಲಿಫೆಂಟೇ ಮಾಡಿದ್ದು. ಪೂರ್ತಿ ಇಲ್ಲಿ ತನಕ ಬಂದಿತ್ತು ನೋಡಿ. ಪೂರ್ತಿ ನಮ್ಮ ಹೋಮ್ ಸ್ಟೇ ಎದುರುಗಡೆನೇ ಬಂದಿತ್ತು ಪೂರ್ತಿ ಎಲಿಫೆಂಟು. ಇಲ್ಲಿ ತನಕ ಎಲಿಫೆಂಟ್ ಬಂದಿದೆ. ಆ್ಯಂಡ್ ಅದರ ಪಕ್ಕನೇ ನಮ್ಮ ಹೋಮ್ ಸ್ಟೇ ಇದೆ. ನಮ್ಮ ಸೆಕ್ಯೂರಿಟಿ ಮತ್ತು ಈ ಹಳ್ಳಿಯಲ್ಲಿರೋ ಸೆಕ್ಯೂರಿಟಿಗೋಸ್ಕರ ಫಾರೆಸ್ಟ್ ಆಫೀಸರ್ಸು ಬಂದಿದ್ದರು. ಆ್ಯಂಡ್ ನಿನ್ನೆ ರಾತ್ರಿ ಫುಲ್ ಅಡ್ವೆಂಚರ್ಸ್ ಇತ್ತು, ಥ್ರಿಲ್ಲಿಂಗ್ ಇತ್ತು. ಯಪ್ಪ, ಒಂಥರ ಭಯನೂ ಆಗ್ತಿತ್ತು, ಒಂಥರ ಎಕ್ಸೈಟ್ಮೆಂಟ್ ಆಗ್ತಾಯಿತ್ತು. ಒಂಥರ ಎಕ್ಸೈಟ್ಮೆಂಟ್ ಆಗ್ತಾಯಿತ್ತು. ಆ್ಯಂಡ್ ಇದು ನೋಡಿ, ಇದನ್ನು ಎಲಿಫೆಂಟ್ದೆ ನೋಡಿ, ಇದನ್ನು ಎಲಿಫೆಂಟ್ದೆ. ಇದು ನೋಡಿ ಹೇಗೆ ಮಾಡಿದೆ ನೋಡಿ ಎಲಿಫೆಂಟ್ ಎಲ್ಲ. ಟಸ್ಕರ್ ಎಲಿಫೆಂಟ್. ಯಾವಾಗ ಬೀ ರೀ ಎಲ್ಲ ಇದು ಇರ್ತಾವಲ್ಲ ಹನಿ, ಅಲ್ಲಿ ಹಂದಿ ಇರ್ತಾವ. खाने का है बेटा इसमें. क्या खाते हैं? ऐसा काटना हंदी करता हो. हाँ मुझे मालूम है. पीयू को मालूम नहीं है, पीयू को भी खिलाएंगे. इसके अंदर का वाइट नहीं है, देखो सब खाता हो. अब इसके नीचे जो है ना, वो सुअर क्या करता है, इसको खोदता हो, वो खा लेता हो. उधर है, उधर मार्केट क्लियर है. वाइट अंदर वाइट होता है, बीच का स्टेम वो खाता है. ಆನೆದು ಫುಟ್ ಮಾರ್ಕ್ಸ್ ನೋಡಿ, ಇಷ್ಟು ದೊಡ್ಡದು. ಇಷ್ಟ್ರ ಮೇಲೆ ನೀವು ಗೆಸ್ ಮಾಡ್ಬೋದು ಎಷ್ಟು ದೊಡ್ಡದು ಆನೆ ಇತ್ತು ಅಂತ ನಿನ್ನೆ ರಾತ್ರಿ. ಇದು ನೋಡಿ, ಇವಾಗ ಡಿಫ್ರೆನ್ಸ್ ತೋರಿಸ್ತೀನಿ. ಇಲ್ಲಿ ನೋಡಿ, ನಮ್ಮ ಕಾಲು ನೋಡಿ, ಇದು ಆನೆ ಕಾಲು ನೋಡಿ. ಓ ಮೈ ಗಾಡ್, ಇಟ್ ವಾಸ್ ರಿಯಲಿ ಸ್ಕೇರಿ ಆ್ಯಂಡ್ ಅಡ್ವೆಂಚರಸ್ ಎಸ್ಟರ್ಡೇ. ಸೀರಿಯಸ್ಲಿ ಮಜಾ ಬಂತು. ಇದೆಲ್ಲ ಹಾಳು ಮಾಡೋಗಿದೆ ನೋಡಿ. ಇಲ್ಲೂ ನೋಡಿ, ಇದೆಲ್ಲ ಹೇಗೆ ಮಾಡೋಗಿದೆ. ಆನೆನೇ ಇದೆಲ್ಲ ಮಾಡಿದ್ದು.
ಗೈಸ್ ನಿನ್ನೆ ರಾತ್ರಿ ಆನೆಗೆ ಓಡ್ಸೋಕ್ಕೆ ಇದೇ ಬಾಂಬ್ ಯೂಸ್ ಮಾಡಿದ್ದು ನೋಡಿ. ಸುತ್ತಲಿ ಬಾಂಬ್ ಇದೆ ಇದು. ಇದಕ್ಕೆ ಕಲ್ಲು ಕಟ್ತಾರಂತೆ. ಕಲ್ಲು ಕಟ್ಟಿ ಆನೆ ಹತ್ರ ಒಗಾಡ್ತಾರೆ. ನಿಯರ್ ಟು ಆನೆ ಮೇಲೆ ಒಗಾಟಲ್ಲ, ನಿಯರ್ ಟು ಆನೆ ಒಗಾಡ್ತಾರೆ. ಸೊ ದಟ್ ಆನೆ ಹೆದರ್ಕೊಂಡು ದೂರ ಹೋಗ್ಬೇಕಂತ. ನೋಡಿ ಇದು ವ್ಯೂ ನೋಡಿ ಗೈಸ್, ಏನು ಸಖತ್ತಾಗಿದೆ. ಓ ಮೈ ಗಾಡ್. ಗುಲ್ಬರ್ಗ ರೀಚ್ ಆಗಕ್ಕೆ ಇನ್ನೂ ಏನಂತಾರೆ 4.5 hours ಬೇಕು. ಇವಾಗ ಏನಂತಾರೆ ಬಿಜಾಪುರ್ ಹತ್ರ ಇದ್ದೀವಿ. ಆಲ್ಮೋಸ್ಟ್ ನಿಯರ್ ಟು ಬಿಜಾಪುರ್. 40 ಕಿಲೋಮೀಟರ್ಸ್ ದೂರ ಇದ್ದೀವಿ ಬಿಜಾಪುರಿಂದ. ಆ್ಯಂಡ್ ಇಲ್ಲೇ ನಿಲ್ಸಿದ್ದೀವಿ ನೋಡಿ. ಶುಗರ್ ಕೇನ್ ಜ್ಯೂಸ್ ಕುಡಿಬೇಕಂತ ನಿಲ್ಸಿದ್ದೀವಿ. ಯಾರ್ಯಾರು ಶುಗರ್ ಕೇನ್ ಜ್ಯೂಸ್ ಕುಡಿಬೇಕು ಶುಗರ್ ಕೇನ್ ಜ್ಯೂಸ್ ಕುಡಿತಾರೆ, ಯಾರ್ಯಾರಿಗೆ ಟೀ ಕುಡಿಬೇಕು ಟೀ ಕುಡಿತಾರೆ. ಸೊ 10 minutes ಬ್ರೇಕ್ ಆದಮೇಲೆ ಮತ್ತೆ ಇಲ್ಲಿಂದ ಹೋಗ್ತೀವಿ. ಆಲ್ಮೋಸ್ಟ್ ನಾವು 8 o'clock or 9 o'clock ಅಷ್ಟಿಗೆ ರೀಚ್ ಆಗ್ತೀವಿ ಗುಲ್ಬರ್ಗ. ಅಡಿಲ್ಲಿ ನೋಡಿ ಇವಾಗ 4:34 ಆಗ್ತಾಯಿದೆ.